ವಾಪಸಂದ್ರ ಮತ್ತು ಪೋಷೆಟ್ಟಹಳ್ಳಿ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿ ಮಾಡುತ್ತಿರುವ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಅವರು ಇದೀಗ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡುವ ವಿನೂತನ ಕಾರ್ಯಕ್ರಮ ಆರಂಭಿಸಿದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಸಂದೀಪ್ ರೆಡ್ಡಿ, ತಾವು ಬಾಲ್ಯದಿಂದಲೂ ದಲಿತರೊಂದಿಗೆ ಕೂಡಿ ಬೆಳೆದಿದ್ದ, ಯಾವುದೇ ತಾರತಮ್ಯ ಕಂಡಿಲ್ಲ. ಶಿಕ್ಷಣದಿಂದ ಸಮಾಜದಲ್ಲಿ ಬದಲಾವಣೆ, ಶಿಕ್ಷಣದಿಂದಲೇ ಸಮಾಜದಲ್ಲಿ ಗೌರವ ಎಂಬ ಧ್ಯೇಯ ವಾಕ್ಯವನ್ನ ನಂಬಿರುವ ತಾವು ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಲು ನಿರ್ಧರಿಸಿದ್ದು, ಚಿಕ್ಕಬಳ್ಳಾಪುರ ತಾಲೂಕಿನ ಶೈಕ್ಷಣಿಕವಾಗಿ ಹಿಂದುಳಿದಿರುವ ಪರಿಶಿಷ್ಟ ಸಮುದಾಯಗಳ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡಲು ನಿರ್ಧರಿಸಿರುವುದಾಗಿ ಹೇಳಿದರು. ಎಸ್ಎಸ್ಎಲ್ಸಿಯಲ್ಲಿ 60%ಕ್ಕಿಂತ ಹೆಚ್ಚು ಅಂಕ ಪಡೆದಿರುವ ತಲಾ 50,000, 90%ಕ್ಕಿಂತ ಹೆಚ್ಚು ಅಂಕ ಪಡೆದವರಿಗೆ 10,000 ವಿದ್ಯಾರ್ಥಿ ವೇತನ ನೀಡಲು ನಿರ್ಧರಿಸಿದ್ದು, ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಪಡೆಯುವ ಮಕ್ಕಳಿಗೆ 20,000 ವಿದ್ಯಾರ್ಥಿ ವೇತನ ನೀಡಲು ನಿರ್ಧರಿಸಲಾಗಿದೆ ಎಂದರು. ಇದಕ್ಕೆ ಸಂಬಂಧಿಸಿದ ಅರ್ಜಿಗಳನ್ನು ತಮ್ಮ ಕಚೇರಿಯಿಂದಲೇ ನೀಡಲಿದ್ದು, ಈ ಶೈಕ್ಷಣಿಕ ವರ್ಷದಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು ಎಂದರು. ಪ್ರಸ್ತುತ ತಮ್ಮ ಆರ್ಥಿಕ ಸ್ಥಿರತೆಗೆ ಅನುಗುಣವಾಗಿ ಪರಿಶಿಷ್ಟ ಸಮುದಾಯದ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ನೀಡುತ್ತಿದ್ದು, ಮುಂದಿನ ದಿನಗಳಲ್ಲಿ ಎಲ್ಲ ಸಮುದಾಯಗಳ ಮಕ್ಕಳಿಗೂ ನೀಡುವ ಬಗ್ಗೆ ಚಿಂತನೆ ನಡೆಸಲಾಗುವುದು. ಅಲ್ಲದೆ ಈಗ ವಿದ್ಯಾರ್ಥಿಗಳ ಸಂಖ್ಯೆಗೂ ನಿಗದಿ ಮಾಡಲಾಗಿದ್ದು, ಅದರ ವಿಸ್ತರಣೆಯನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದರು. ಶಿಕ್ಷಣದಿಂದ ಮಾತ್ರ ಎಲ್ಲರ ಅಭಿವೃದ್ಧಿ ಸಾಧ್ಯ ಎಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಶೋಷಿತ ಸಮುದಾಯಗಳ ಮಕ್ಕಳು ಶಿಕ್ಷಣ ಪಡೆದರೆ ಮಾತ್ರ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿ ಸಾಧ್ಯ. ಹಾಗಾಗಿಯೇ ಚಿಕ್ಕಬಳ್ಳಾಪುರ ತಾಲೂಕಿನ ವಾಪಸಂದ್ರ ಮತ್ತು ಪೋಷೆಟ್ಟಹಳ್ಳಿಯ ಸರ್ಕಾರಿ ಶಾಲೆಗಳನ್ನು ದತ್ತು ಪಡೆದು ಅಭಿವೃದ್ಧಿ ಪಡಿಸಲಾಗಿದೆ. ತಾಲೂಕಿನಲ್ಲಿರುವ ಎಲ್ಲಾ ಪ್ರೌಢಶಾಲೆಗಳನ್ನು ದತ್ತು ಪಡೆಯುವ ಉದ್ದೇಶ ಹೊಂದಿದ್ದು, ಇದಕ್ಕೆ ಇನ್ನಷ್ಟು ದಿನಗಳ ಕಾಲಾವಕಾಶದ ಅಗತ್ಯವಿದೆ ಎಂದರು. ಹೇಳಿದಾಗೆ ನಮ್ಮ ದಲಿತ ಮಕ್ಕಳು ಏನಿದ್ದಾರೆ, SLCಯಲ್ಲಿ ಓದುವಂಥ ಮಕ್ಕಳು, ಚಿಕ್ಕಬಳ್ಳಾಪುರ ತಾಲೂಕಿನ SLCಯಲ್ಲಿ ಓದುವಂಥ ಮಕ್ಕಳು 60%ಗಿಂತ ಯಾರು ಹೆಚ್ಚಾಗಿ ಮಾರ್ಕ್ಸ್ ತೊಗೊತಾರೆ ಅವ್ರಿಗೆ 5,000 ರೂಪಾಯಿ ಸ್ಕಾಲರ್ಶಿಪ್ಪು, 90%ಗಿಂತ ಹೆಚ್ಚಾಗಿ ತೊಗೊಳ್ಳೋಂಥ ಮಕ್ಕಳಿಗೆ 10,000 ರೂಪಾಯಿ ಸ್ಕಾಲರ್ಶಿಪ್ಪು. ಅದೇ ರೀತಿ ಮೆಡಿಕಲ್ ಕಾಲೇಜ್ಗೆ ಯಾರು ಮೆಡಿಕಲ್ ಸೀಟ್ಗೆ ಸೆಲೆಕ್ಟ್ ಆಗ್ತಾರೆ, ತಾಲೂಕಲ್ಲಿ ಯಾರು 10 ಜನ ಮಕ್ಕಳು ಹೈಯೆಸ್ಟ್ ಇರ್ತಾರೆ ಅದು ನೀಟ್ ರ್ಯಾಂಕಿಂಗಲ್ಲಿ, ಅವ್ರಿಗೆ 1 ಲಕ್ಷ ರೂಪಾಯಿ ಫೀಸ್ ಕಟ್ಟೋಂಥ ಪ್ರತಿಯೊಬ್ಬರಿಗೂ. ಅದರ ಜೊತೆಗೆ ಇಂಜಿನಿಯರಿಂಗಲ್ಲಿ ಯಾರು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡು ಇದಿರ್ತಾರೆ 20 ಜನ ಮಕ್ಕಳಿಗೆ ತಲಾ 25,000 ರೂಪಾಯಿ ಫೀಸ್ ಕಟ್ಟೋಂಥ ಕೆಲಸನ ನಾವು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇನ್ನೇನು ಎಕ್ಸಾಮ್ಸ್ ಹತ್ರ ಬರ್ತಿರೋದ್ರಿಂದ ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ತುಂಬಕ್ಕೆ ನಿಮ್ಮ ಜೊತೆ ನಾವಿದ್ದೀವಿ. ಫೀಸ್ ವಿಷಯಕ್ಕೋ ಇನ್ನೊಂದು ವಿಷಯಕ್ಕೋ ನೀವು ಹಿಂದೆ ಟಾಕಂಗಿಲ್ಲ. ವಿದ್ಯೆನೇ ತುಂಬ ಇಂಪಾರ್ಟೆಂಟು. ನೀವು ಓದಿದ್ರೆ ಮಾತ್ರ ನಿಮ್ಮ ಸಂಸಾರಗಳು, ನಿಮ್ಮ ಜೀವನಗಳು ಸರಿ ಹೋಗೋದು, ಅದ್ರ ಮುಖಾಂತರ ಈ ದೇಶ ಸರಿ ಹೋಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ನ ತುಂಬುವಂಥ ಕೆಲಸನ ನಾವು ಒಂದು ಅಳಿಲ್ ಸೇವೆ ಮಾಡೋಂಥ ಕೆಲಸನ ಈ ಮುಖಾಂತರ ಮಾಡಿ. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ನನ್ನ ಲಿಮಿಟ್